ಫುಲ್ ಹೋಗ್ಬಿಟ್ಟಿದೆ ನೋಡಿ ಸ್ಟ್ರೈಟ್ ಬಂದ ತಕ್ಷಣ ಬಿದ್ದೋಗುತ್ತೆ. ಫುಲ್ ಬೀಳಕ್ ಶುರು ಆಯ್ತು. ಈ ಹೈಟ್ 38 ರಿಪೋರ್ಟ್ ಮಾಡಿದೀವಿ ಆಲೂರಲ್ಲಿ. ಏನಾದ್ರು 3 ಕಾಸು ಎಕರೆ ಬರುತ್ತೆ ಸರ್. ಈಗ ಆಲ್ರೆಡಿ 81,000 ಎಕರೆ ಆಲೂಗೆಡ್ಡೆ ಈ ಭಾಗದಲ್ಲಿ ಆಲೂಗೆಡ್ಡೆ ಹಣ ಬೇರೆ ಬೇರೆ ರೋಗ ಆಲೂಗೆಡ್ಡೆ ಆಸ್ತಿ ಈಗಿರ್ತಕ್ಕಂಥ ಜೋಳದ ಈ ಪರಿಸ್ಥಿತಿ ಅಂದ್ರೆ ನಮ್ಮ ಭಾಗದ ರೈತರ ಪರಿಸ್ಥಿತಿ ಜೀವನ ಭಾರಿ. ಈಗ ಬೆಲೆ ಚೇಂಜ್ ಮಾಡ್ಕೊಳ್ಳೋದು ಅದೆಲ್ಲ ಮತ್ತೆ ಇನ್ನೊಂದು ಹೇಳ್ಬಿಡ್ತೀವಿ ನೆಕ್ಸ್ಟ್ ಇಯರ್ಗೆ. ಈಗ ಸಮಸ್ಯೆಗೆ ಪರಿಹಾರ ನಾವು ಕಂಡುಹಿಡಿಬೇಕಲ್ಲ. ಮತ್ತೆ ಇನ್ನೊಂದು ಹೇಳ್ಬಿಡ್ತೀನಿ ಅಣ್ಣ, ಇದು ಒಂದ್ಸತಿ ಜೋಳನ ರೈತ ಈ ಸತಿ ಬೆಳೆ ಮಾಡ್ಬೇಕು ಅಂದ್ರೆ ಅವನ ಮನೆಯಲ್ಲಿ ಇರ್ತಕ್ಕಂಥ ಚಿನ್ನ ಈ ಸಮಸ್ಯೆ ಏನು ಇವತ್ತಿಂದ ಅಲ್ಲ, ಕಳೆದ 15 ದಿನದೂ ಕೂಡ ರೈತರು ಕಂಗಾಲಾಗಿದ್ದಾರೆ. ಇಲ್ಲಿ ಬಹುಮುಖ್ಯ ಬೆಳೆ ಜೋಳ. ಹಿಂದೆ ಆಲೂಗೆಡ್ಡೆ ಇತ್ತು, ಈಗ ಆಲೂಗೆಡ್ಡೆ ಸರ್ವನಾಶ ಆಗಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ. ಈಗ ಜೋಳ ಬೆಳೆದಿದ್ದಾರೆ, ಅದು ಬಹುಮುಖ್ಯ ಬೆಳೆ. ಈಗ ವರದಿ ಪ್ರಕಾರ ಸುಮಾರು 12.5 ಲಕ್ಷ ಹೆಕ್ಟೇರ್ ಜೋಳ ಏನಾಗಿದೆ, ಬೆಳೆ ಹಾನಿಯಾಗಿದೆ. ರೈತರು ಏನೋ ದೂರನ್ನ ಕೊಡ್ತಾ ಇದ್ದಾರೆ ನನ್ನ ಹತ್ರ ಅಂದ್ರೆ, ನೋಡಿ ಸರ್, ಇದರಲ್ಲಿ ನಮ್ದೇನ್ ತಪ್ಪಿದೆ. ನಾವು ಈ ಕೃಷಿ ಅಧಿಕಾರಿಗಳನ್ನ ಕೇಳಿದಾಗ ಅವ್ರು ಹೇಳಿದ್ರು ಇಂಥ ಬೀಜ ತಗೊಳ್ಳಿ ಅಂದ್ರು, ಅಂತ ಬೀಜನೇ ತಗೊಂಡ್ರಿ. ಈಗ ಬಿತ್ತನೆ ಮಾಡಿ ಅಂತ ಹೇಳಿದ್ರು, ಈಗ ಬಿತ್ತನೆ ಮಾಡಿದಿರಿ. ಆಮೇಲೆ ಜೋಳದ ಬಿತ್ತನೆ ಬೀಜದ ಜೊತೆ ಒಂದು ಪಾಂಪ್ಲೆಟ್ ಕೊಟ್ರು ನನಗೆ. ಆ ಪಾಂಪ್ಲೆಟ್ ಅಲ್ಲಿ ಇಂಥ ಮೆಡಿಸನ್ನೇ ಹೊಡಿಬೇಕು ಅಂದ್ರು, ಅಂತ ಮೆಡಿಸನ್ನೇ ಹೊಡೆದಿದ್ದೀರಿ. ಅವ್ರು ಹೇಳ್ದಂಗೆ ಬೀಜ ತಗೊಂಡಿದ್ದೀರಿ, ಅವ್ರು ಹೇಳ್ದಂಗೆ ಔಷಧಿಯನ್ನ ಹಾಕಿದಿರಿ. ಇಷ್ಟಾದ್ರೂ ಕೂಡ ಈಗ ಅದಕ್ಕೆ ರೋಗ ಬಂದಿದೆ, ಎಲ್ಲೋ ಆಗಿದೆ. ಎಲ್ಲ ಕಾಂಡದಲ್ಲಿ ಎಲ್ಲ ಕೂಡ ಒಂದು ಬ್ಯಾಕ್ಟೀರಿಯಾಗಳು ಫಂಗಸ್, ಬಿಳಿ ಸುಳ್ಳಿ ರೋಗ ಬಂದಿದೆ. ಅದನ್ನ ಈಗ ನಾನು ಕೇಳಿದೆ, ಅಟ್ಲೀಸ್ಟ್ ಹಸುಗು ಹಾಕ್ಬೋದಾ ಅಂದ್ರೆ ಹಸುಗು ಹಾಕಂಗಿಲ್ಲ. ಹಸುಗು ಹಾಕಿದ್ರೆ ಹಸುಗಳಿಗೂ ಪಾಯ್ಸನ್ ಆಗುತ್ತೆ. ಏನು ಮಾಡಕ್ಕಾಗಲ್ಲ. ಅದಕ್ಕೆ ಒಬ್ಬೊಬ್ಬರು ಸುಮಾರು 40,000 ರಿಂದ 50,000 ರೂಪಾಯಿ ಖರ್ಚು ಮಾಡಿದ್ದಾರೆ ಎಕರೆಗೆ. ಸೊ ಇಲ್ಲಿ ತಪ್ಪು ಸರ್ಕಾರದ ನೇರವಾಗಿ ಕಾಣ್ತಾ ಇದೆ. ಯಾಕಂದ್ರೆ ಅವರ ಬಿತ್ತನೆ ಬೀಜ ಅವ್ರದೇ, ಔಷಧಿ ಸಿಂಪಡಿಸೋದು ಅವ್ರದೇ, ಎಲ್ಲಾ ರೀತಿ ಅವ್ರು ಹೇಳ್ದಂಗೆ ನಡ್ಕೊಂಡ್ರು ಕೂಡ ಇಷ್ಟು ಅನಾಹುತ ಆಗಿದೆ ಅಂತಂದ್ರೆ, ಇವತ್ತು ಸರ್ಕಾರ ಇಷ್ಟಾದ್ಮೇಲೂ ಸರ್ಕಾರ ಕಣ್ ತೆಗೆದು ನೋಡೇ ಇಲ್ಲ. ಈ ಕಡೆ ಬಂದು ಒಬ್ಬ ರೆವಿನ್ಯೂ ಮಿನಿಸ್ಟರ್ ಯಾವ್ದು ಬರಬೇಕು. ಯಾಕಂದ್ರೆ ಬೆಳೆ ಹಾನಿಗೆ ಪರಿಹಾರ ಕೊಡಬೇಕಾದ್ರೆ ರೆವಿನ್ಯೂ ಮಿನಿಸ್ಟರ್ ಇರಬೇಕು, ಕೃಷಿ ಇರಬೇಕು. ಯಾರು ಬಂದಿಲ್ಲ. ಸುಮಾರು 12,000 ಹೆಕ್ಟೇರ್ ಅಂದ್ರೆ ದೊಡ್ಡ. ಮತ್ತೆ ಈಗ ನಾನು ಕೃಷಿ ಅಧಿಕಾರಿ ಕೇಳಿದೆ, ಏನ್ ಆಲ್ಟರ್ನೇಟಿವ್? ಈಗ ರೈತರೆಲ್ಲ ಗಲಾಟೆ ಕೃಷಿ ಅಧಿಕಾರಿಗಳ ಮೇಲೆ ಮುಗಿದು ಬಿದ್ದರು. ಆಲ್ಟರ್ನೇಟಿವ್ ಏನು ಅಂತ. ಏನಿಲ್ಲ ಸರ್, ಎಲ್ಲ ಕಿತ್ತಾಕ್ಬೇಕು. ಕಿತ್ತೇನ್ ಮಾಡಬೇಕು ಅನ್ನೋ ಕಸಕ್ಕೆ ಹಾಕ್ಬೇಕು ಅಷ್ಟೇ. ಮತ್ತೆ ಆಲ್ಟರ್ನೇಟಿವ್ ಏನು ಅಂದ್ರು, ಇವರು ಜೋಳ ಬೆಳೆಯಕ್ಕಾಗಲ್ಲ. ಈ ಜಮೀನಲ್ಲಿ ಇನ್ನೆಲ್ಲೂ ಕೂಡ ಈ 12,000 ಹೆಕ್ಟೇರ್ ಅಲ್ಲಿ ಎಲ್ಲೂ ಕೂಡ ಇನ್ನ ಜೋಳ ಬೆಳೆಯಕ್ಕಲ್ಲ. ಅಲ್ಲಪ್ಪ, ಹಿಂದೆ ಆಲೂಗೆಡ್ಡೆ ಬೆಳೀತಾ ಇದ್ರಿ, ಅದನ್ನ ಹಾಳು ಮಾಡಿದ್ರಿ. ಈಗ ಜೋಳ ಬೆಳೆದಿದ್ದಾರೆ, ಕಳೆದ 4-5 ತಗೊಂಡೋಗಿ ಅಡವಿಡ್ತಾರಂತೆ. ಈ ಬೆಳೆ ಬಂದ ತಕ್ಷಣ ಚಿನ್ನನ ಬಿಡಿಸ್ಕೊಂತಾರೆ. ಈ ಪರಿಸ್ಥಿತಿ ಇರೋದು. ಈಗ ಚಿನ್ನನೂ ಹೋಗಿ ಅಡವಿನ ಅಂಗಡಿ ಸೇರ್ಕೊಂಡ್ಬಿಟ್ಟಿದೆ, ಇಲ್ಲಿ ಬೆಳೆ ಹೋಗಿ ಗೂಡು ಸೇರ್ಬಿಟ್ಟಿದೆ, ಕಸ ಆಗ್ಬಿಟ್ಟಿದೆ, ಕಸ ಆಗಿದೆ. ಈಗ ಅವ್ರ ಪಾಡೇನು? ಸರ್ಕಾರ ಒಂದ್ ಕಡೆ ಆತ್ಮಹತ್ಯೆ ಆದ್ರೆ ಅವ್ರ ಬೆಳೆಯ ಪರಿಹಾರ ಬರ್ತೈತೆ ಅಂತ ಹೇಳಿ ಮಂತ್ರಿಗಳು ಹೇಳುವಂತ ಸ್ಟೇಜ್ ಅಲ್ಲಿ ಇದೆ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ, ಸರ್ಕಾರಕ್ಕೆ ಏನಾನ ರೈತರ ಬಗ್ಗೆ ಗೌರವ ಇದ್ರೆ ಸ್ಥಳಕ್ಕೆ ಕೂಡಲೇ ಭೇಟಿ ಮಾಡೋದು, ಮುಖ್ಯಮಂತ್ರಿನೇ ಭೇಟಿ ಮಾಡಬೇಕು. ಯಾಕಂದ್ರೆ ದೊಡ್ಡ ಅನಾಹುತ ಆಗಿದೆ. 12,000 ಹೆಕ್ಟೇರ್ ಅಂತ ಹೇಳಿದ್ರೆ ಒಂದು 25